ಇನ್ನು ಸಿಂಹರಾಶಿಯವರಿಗೆ ಈಗಿರ್ತಕ್ಕಂಥ ಜನವರಿಯಿಂದ ಜೂನ್ವರೆಗೆ ನಿಮಗೆ ಗುರುಬಲ ಇದೆ. ಹೀಗಾಗಿ ಬೇರೆ ಗ್ರಹಗಳ ಫಲವನ್ನು ಗಮನಿಸೋ ಮುಂಚೆ ಗುರುಬಲವನ್ನು ಮೊದಲು ನೋಡಿಬಿಡೋಣ. ಗುರು ಬಹಳ ವಿಶೇಷವಾಗಿ ನಿಮಗೆ ಲಾಭ ಸ್ಥಾನದಲ್ಲಿ ಇರೋದರಿಂದ ವಿಶೇಷ ಲಾಭಗಳು, ಗೌರವ, ಮಾನ್ಯತೆ, ಸ್ಥಾನಮಾನ ಇವುಗಳನ್ನೆಲ್ಲ ಖಂಡಿತ ತಂದುಕೊಡ್ತಾನೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೀತಕ್ಕಂಥದ್ದಾಗಬಹುದು. ಈಗೇನು ಮಾಘ ಮಾಸ ಬೇರೆ ಶುರುವಾಗ್ತಾ ಇದೆ, ಅಲ್ಲಿಂದ ಮುಂದೆ ನಿಮಗೆ ಇನ್ನು 4-5 ತಿಂಗಳು ಅತ್ಯಂತ ಶುಭ ಕಾಲ. ಮನೆಯಲ್ಲಿ ಮಂಗಳ ವಾತಾವರಣ ಕಾಣ್ತಕ್ಕಂಥ ಕಾಲವಾಗಿರ್ತದೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ನಿಮ್ಮ ರಾಶಿಯಿಂದ ಕುಜ ಶುಕ್ರ ಕರ್ಮಾಧಿಪತಿ ಅವನ ಸಂಚಾರ ಕೂಡ ಈಗ ಚೆನ್ನಾಗಿದೆ. ಶುಕ್ರನ ಸಂಚಾರವು ಚೆನ್ನಾಗಿರೋದ್ರಿಂದ ಅತ್ಯಂತ ಉತ್ಕೃಷ್ಟವಾದ ಉನ್ನತ ಹುದ್ದೆ ಅಂತ ಯಾವನಂತೀವಿ ಅದನ್ನು ನೀವು ಗಳಿಸಲಿಕ್ಕೆ ಯೋಗ್ಯರಾಗಿರ್ತೀರ. ಉತ್ತಮ ಫಲಗಳನ್ನು ಕಾಣ್ತೀರ. ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ಗುರುತಿಸ್ತಾರೆ. ನಿಮ್ಮ ಕಾರ್ಯ ಕೌಶಲ್ಯವನ್ನು ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾವ ರೀತಿಯಲ್ಲಿ ಇನ್ನೊಬ್ಬರನ್ನು ಆಕರ್ಷಿಸ್ತಾ ಇದೆ ಅನ್ನೋದನ್ನು ಗುರುತಿಸಿ ನಿಮಗೆ ಸನ್ಮಾನ, ಒಂದು ರೀತಿಯ ಗೌರವಗಳು ಸಿಗ್ತಕ್ಕಂಥದ್ದು, ಈ ರೀತಿಯ ಶುಭ ಫಲವನ್ನು ಖಂಡಿತ ಕಾಣ್ತೀರ. ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ನಿಮ್ಮನ್ನು ಕಾಡುತ್ತವೆ. ಕಾರಣ ರಾಹು ಕೇತು ಇರತಕ್ಕಂಥದ್ದು. ನಿಮಗೆ ತಲೆಗೂ ಅಷ್ಟೇ, ಆಲೋಚನೆಗಳು ಅಷ್ಟೇ ಸ್ವಲ್ಪ ಮಂಕಾಗಿಬಿಡ್ತೀರ ಬಹಳ ಬೇಗ. ಒಂದೆರಡು ಅಂಶಗಳನ್ನು ಗಮನಿಸೋದ್ರೆ ಅದನ್ನೇ ಅಂತ ನಂಬಿಬಿಡ್ತೀರ. ಹೀಗಾಗಿ ಪ್ರತ್ಯಕ್ಷವಾಗಿ ಕಂಡು ಪರಾಂಬರಿಸಿ ನೋಡುವಂತಾರಲ್ಲ, ಅದನ್ನು ನೀವು ಎಚ್ಚರಿಕೆಯಿಂದ ಇಟ್ಕೊಳ್ಬೇಕು. ಅದನ್ನು ನೆನಪು ಮಾಡ್ಕೊಳ್ತಾ ಇರಬೇಕು. ಯಾವ ವಿಚಾರಗಳಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ಯಾವ ಅಂಶಗಳು ನನ್ನನ್ನು ಕಾಡ್ತಾ ಇವೆ, ಇವುಗಳ ಬಗ್ಗೆ ಸ್ವಲ್ಪ ಆಲೋಚಿಸಿ, ನಿಧಾನವಾಗಿ ಆಲೋಚಿಸಿ ನೀವು ಹೆಜ್ಜೆ ಇಡೋದು ಬಹಳ ಮುಖ್ಯವಾಗಿ ವ್ಯವಹಾರಗಳಲ್ಲಿ, ಔಷಧ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಯಾಮಾರ್ಬಿಟ್ಟು ಬಿಗ್ ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ನಿಮ್ಮ ಮುಂದೆ ಜೂನ್ ನಂತರ ಮುಂದೆ ಗಮನಿಸಿದ್ರೆ ವ್ಯಯಕ್ಕೆ ಬರ್ತಾನೆ ಗುರು. ಅಲ್ಲಿನಿಂದ ನಿಮಗೆ ಮತ್ತೊಂದು ತಿರುವು, ಸಾಕಷ್ಟು ಹಣ ವ್ಯಯ ಮಾಡ್ಕೊಳ್ತಕ್ಕಂಥದ್ದು, ಆಪ್ತರನ್ನು ಕಳ್ಕೊಳ್ತಕ್ಕಂಥದ್ದು, ತುಂಬ ಹಿತವಾದವರಿಗಾಗಿ ಅತಿಯಾದ ಖರ್ಚು ಮಾಡ್ಕೊಂಡು ನಿಮ್ಮನ್ನು ನೀವೇ ಬ್ಲೇಮ್ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ, ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಮತ್ತು ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ತಿಂಗಳುಗಳಲ್ಲಿ ಸ್ವಲ್ಪ ಬುಧನ ಸಂಚಾರ ಚೆನ್ನಾಗಿರ್ತದೆ, ಶುಕ್ರನ ಸಂಚಾರ ಸ್ವಲ್ಪ ವೀಕ್ ಆಗುತ್ತೆ. ಈ ಕಾರಣದಿಂದಾಗಿ ಹಾಗೂ ಹೀಗೂ ಇರುತ್ತೆ. ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಲಾಭ ಇಲ್ಲದೆ ಇದ್ದರೂ ಸ್ವಲ್ಪ ಮಟ್ಟಿಗಿನ ಹಣ ಅಂತೂ ಕಾಣ್ತೀರ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಹೊಸ ಸಂಶೋಧನೆ, ಈ ಗಣಿತ ಕ್ಷೇತ್ರಗಳಾಗಬಹುದು, ಲಿಪಿ ಶಾಸ್ತ್ರ ಅಥವಾ ಇನ್ಯಾವುದೋ ಮುಖ್ಯವಾಗಿ ಶಿಲ್ಪಶಾಸ್ತ್ರ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೆಪ್ಟೆಂಬರ್ ವೇಳೆಗೆ ಉತ್ಕೃಷ್ಟವಾದ ಫಲವನ್ನು ಕಾಣ್ತೀರ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣ್ತಕ್ಕಂಥದ್ದು, ಸೂರ್ಯನಿಂದಾಗಿ ಬಹಳ ವಿಶೇಷ ಕಾಂತಿ ಬರ್ತಕ್ಕಂಥದ್ದು, ಇನ್ನೊಬ್ಬರನ್ನ ಅಂದರೆ ನಿಮ್ಮ ಕೆಲಸವನ್ನು, ನಿಮ್ಮ ಯೋಗ್ಯತೆಯನ್ನು ಗುರುತಿಸಿ ಇನ್ನೊಬ್ಬರು ಪ್ರಶಂಸೆ ಮಾಡ್ತಕ್ಕಂಥದ್ದು, ಈ ರೀತಿಯ ಶುಭ ಫಲಗಳು ಖಂಡಿತ ಇದ್ದಾವೆ. ಡಿಸೆಂಬರ್ ವೇಳೆಗೆ ಸ್ವಲ್ಪ ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಕಾಲಿಗೆ ಪೆಟ್ಟಾಗೋ, ನರದೌರ್ಬಲ್ಯಗಳು ಬರ್ತಕ್ಕಂಥ ಸಾಧ್ಯತೆ, ಸಾಲದ ಶೂಲಕ್ಕೆ ಸಿಕ್ಕಾಕೊಂಡ್ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಂದು ರೀತಿಯಲ್ಲಿ ಹಾಗೂ ಇದೆ ಹೀಗೂ ಇದೆ, ಮಿಶ್ರ ಫಲವಾಗಿದೆ. ನಿಮ್ಮ ರಾಶಿಗೆ ಸಂಚರಿಸ್ತಾನೆ ನವಂಬರ್ ವೇಳೆಗೆ ಗುರು. ಹೀಗಾಗಿ ಅಷ್ಟಮಾಧಿಪತಿ ಜನ್ಮಕ್ಕೆ ಬಂದರೆ ರೋಗ ಬಾಧೆಗಳು ಹೆಚ್ಚಾಗೋ ಸಾಧ್ಯತೆ, ಪಂಚಮಾಧಿಪತಿಯೂ ಹೌದವನು. ಹೀಗಾಗಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತಕರಾರುಗಳು, ಸಮಸ್ಯೆಗಳು ಉಂಟಾಗ್ತಕ್ಕಂಥ, ಅವರ ಅಧ್ಯಯನ, ಅವರ ವರ್ತನೆಗಳು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಆಲೋಚನೆ ನಿಮ್ಮನ್ನು ತಿಂದು ಹಾಕಿಬಿಡುತ್ತೆ. ಈ ರೀತಿಯಲ್ಲಿ ಸ್ವಲ್ಪ ಕ್ಲಿಷ್ಟ ವಾತಾವರಣ ಇದೆ. ಪ್ರಾರಂಭದಲ್ಲೇ ನಿಮಗೆ ಸ್ವಲ್ಪ ಜೂನ್ವರೆಗೆ ನಿಮಗೆ ಅದೃಷ್ಟ ಕಾಲ, ಆಮೇಲೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಇಟ್ಕೊಳ್ಬೇಕು. ತಪ್ಪದೇ ಶಿವಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿ ಪ್ರತಿ ಭಾನುವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.